ಭಾಳ ಸಂತೋಷ ಅಶೋಕ್. ಇಬ್ಬರು ಸ್ನೇಹಿತರು ಒಂದೇ ಇದರಲ್ಲಿ ಕೆಲಸ ಮಾಡೋದು ತುಂಬ ಸಂತೋಷ. ಈ ಜಿಲ್ಲೆಯನ್ನು ಭಾಳ ಇದಾಗಿ ತಗೊಂಡು ಹೋಗೋದಕ್ಕೆ ನಾನು ಕಷ್ಟಪಡ್ತಾಯಿದ್ದೀನಿ. ಇಬ್ಬರು ಒಟ್ಟಾಗೆ ಕೆಲಸ ಮಾಡೋಣ, ಓಕೆ? ಶೂರ್. ಸಾರ್ ಏನು ನಡೆದಿದೆ ಸರ್? ಇವನು ನಿನ್ನಿಂದ್ರಪ್ಪ. ನಾನು ಹೇಳ್ತೀನಿ, ನಾನು ಅಮೃತ ಹೋಟೆಲಲ್ಲಿ ಅಡುಗೆ ಮಾಡ್ತೀನಪ್ಪ. ಈ ತಿಂಗಳ ಜೀತೆಗೆ 200 ರೂಪಾಯಿ ಕಟ್ಟೆ ಕೊಟ್ಟಾರಪ್ಪ. ಮನೆ ಸರಕು ತಗೊಂಡಾಗ ಹೋಟೆಲ್ಗೆ ಹೋದ್ರೆ ಕಳ್ಳ ನೋಟ್ ಅಂತ ಹಿಡ್ಕೊಂಡಾರಪ್ಪ. ಅದೇನು ನಮ್ಮ ದೊಡ್ಡ ಸರ್ ಕಳ್ಳ ನೋಟ್ ಕೊಡ್ತಾನಂದ್ರೆ ಇಲ್ಲಿ ತಗೊಂಡು ಬಂದಾರಪ್ಪ. ಯಾರು ನಿಮ್ಮ ದೊಡ್ಡವನು? ತಾತಾರಾವ್ ಸರ್, ಇವ್ರ ಅಪ್ಪನು. ರಾಸ್ಕಲ್ ದೇವ್ರಂತ ತಾತಾರಾವ್ ಮ್ಯಾಗ ನಿಂದೆ ಆಗ್ತ್ಯಾ? ಏನು ಇದೆಲ್ಲ? ಇವನು ಅವನೋ ಕೆಲಸವನಂತ ಜೀತ ಕೆಳಗೆ ಕಳ್ಳ ನೋಟ್ ಕೊಟ್ಟು ನೀನು. ಅದೇನಪ್ಪ, ನಾನು ನಮ್ಮ ಅಮೃತ ಹೋಟೆಲಲ್ಲಿ ಅಡುಗೆ ಮಾಡೋನು. ಗುರುನಾಥ ಗುರುಗಳೇ, ಇವತ್ತು ನಮ್ಮ ಹೋಟೆಲ್ ವರ್ಕರ್ಗೆ ಜೀತ ಕೊಟ್ಟಿದ್ಯಾ? ಕೊಟ್ಟಿದ್ದೀವಿ ರೀ. 2 ರೂಪಾಯಿ ನೋಟ್ ಯಾರು ಕೊಟ್ಟಿಲ್ವಾ? ಹೇಳು. 150 10 ರೀ. 2 ರೂಪಾಯಿ ನೋಟ್ ಯಾರು ಕೊಟ್ಟಿಲ್ವಾ? ಅಯ್ಯೋ ಕೊಟ್ಟಿಲ್ಲ ಸರ್. ಇನ್ನೊಂದು ಸರ್ ಜ್ಞಾಪ ಮಾಡ್ಕೊಳ್ಳಿ. ಕೊಟ್ಟಿದ್ದು ನಾನೇ ಅಲ್ವಾ ಸರ್? ಭಾಳ ಗುರ್ತಿದೆ. ಏನಾ ನೀನು ಮಾಡಿದ ತಪ್ಪುಗೆ ಜೈಲಿಗೆ ಹೋಗ್ಬೇಕಾಗ್ತದಂತನಿ ನಿಂಗೆ ಇಷ್ಟ ಬಂದಿದ್ದ ದೊಡ್ಡವ್ರ ಹೆಸರು ಹೇಳ್ತ್ಯಾ? ತಗೊಂಡೋಗಿ ಲಾಕಪ್ಪಲ್ಲ ಆಗ್ರಿ. ನಂಗೇನು ಗೊತ್ತಿಲ್ಲಪ್ಪ ಸರ್, ನಂಗೇನು ಗೊತ್ತಿಲ್ಲ ಸರ್. ಅಯ್ಯ ನಂಗೆ ಗೊತ್ತಿಲ್ಲ ಬಾಬಾ, ನಂಗೆ ಗೊತ್ತಿಲ್ಲ. ಇರ್ಬೇಕಾಗ್ತದೆ. ಸುಬ್ರಹ್ಮಣ್ಯ ಅವ್ರನ್ನ ಬಾರಂತೇಳು. ಸಾರ್ ಕರೆದಿದ್ದೀರಾ? ಕ್ಲೋಸ್ ದ ಡೋರ್ ಸರ್. ಐ ಸೆಡ್ ಕ್ಲೋಸ್ ದ ಡೋರ್. Lock it. Sir. Come on, I said. ಮಿಸ್ಟರ್ ಸುಬ್ರಹ್ಮಣ್ಯ, ನಾನು ಈ ಊರಿಗೆ ಹೊಸದಾಗಿ ಬಂದಾಗ ನನಗೆ ಸ್ವಲ್ಪ ಜನ ಸನ್ಮಾನ ಮಾಡ್ತಾರಂತ ಹೇಳಿದ್ದು ನೀನೇ ಅಲ್ವಾ? ಹೌದು ಸರ್. ಅವಾಗ ನಾನು ಏನು ಹೇಳಿದ್ದೆ? ನೀವು ತುಂಬ ಬೈಬಿಲ್ ಹಾಕಿದ್ದೀರಿ, ಅದಕ್ಕೆಲ್ಲ ಸಮಾಧಾನ ಹೇಳಿಲ್ಲ ಸರ್. ಅದರ್ಲಿಂತ ಟಾಪಿಕ್ ಆವತ್ತು ಅಲ್ಲೇ ನಿಂತೋಯ್ತು ಸರ್. ಕರೆಕ್ಟ್. ಈಗ ಆ ಟಾಪಿಕ್ ಮತ್ತೆ ಮೊದಲಾಗಿದೆ. ಈ ಸರ್ ಆದರೂ ನನಗೆ ಕರೆಕ್ಟಾಗಿ ಸಮಾಧಾನ ಹೇಳ್ತಿದ್ದೆ ಅನ್ಕೊತಿದ್ದೀನಿ. ನಿಜವಾಗಿ ನಂಗೇನು ಗೊತ್ತಿಲ್ಲ ಸರ್. ನಿನಗೇನು ಗೊತ್ತಿಲ್ಲ? ಅದೇ ಸರ್, ಅಬ್ಬಾ ಪಿನಿಡು ತಾತಾರಾವ್ ನಿಮ್ಗೆ ಹೇಗೆ ಸನ್ಮಾನ ಮಾಡ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ ಸರ್. ಮಿಸ್ಟರ್ ಸುಬ್ರಹ್ಮಣ್ಯ ಅವರೇ, ನಾನು IAS IPS ಕೂಡ ಪಾಸ್ ಆಗಿದ್ದೀನಿ. ಐ ಪ್ರಿಪೇರ್ಲಿ ಪಾಸ್ಡ್ IPS. ನಾನೇನಾದರೂ IPS ಆಫೀಸರ್ ಆಗಿದ್ದಿದ್ರೆ ಈ 4 ಗೋಡೆಗಳ ಮಧ್ಯೆ ಆ ನಿಜವನ್ನು ಹೊರಗಡೆ ತೆಗೆಯಕ್ಕೆ ನಾನೇನು ಮಾಡ್ತಿದ್ದೆ ಗೊತ್ತಾ? ಹೇಳು. ನೀನು ನಿಜ ಹೇಳೋವರೆಗೂ ಇದು ಕಲೆಕ್ಟರ್ ರೂಮು, ನಾನು ಕಲೆಕ್ಟರ್ ಅಂತಾನೆ ಮರ್ತೋಗ್ತಿದೆ. ಹೇಳು ಸರ್. ಅವ್ರಿಗೆ ನಂಗೆ ಎಂಥ ಸಂಬಂಧ ಇಲ್ಲ ಸರ್. ಹೋಟೆಲ್ ಅಮೃತಲ್ಲಿ ಏನೋ ಗೂಡು ಪುಟಾಣಿ ನಡ್ತಾ ಇದೆ ಅಂತ ಎಲ್ಲರೂ ಕೇಳ್ಕೊತಿದ್ದಾರೆ ಸರ್. ಕಲೆಕ್ಟರ್ ನಮ್ಮ ಮ್ಯಾಗ ಕಕ್ಷೆ ಇಟ್ಕೊಂಡಾನೆ. ನಮ್ಮ ಮ್ಯಾಗೆ ಕಕ್ಷೆ ಇಟ್ಕೊಂಡ್ರೆ ನಾಗರಾವೇ ತೋಕ ತಗೊಂಡು ಹೋಗ್ತದೆ. ಇವನೆಷ್ಟು ಆಫ್ಟರ್ ಆಲು ಅಷ್ಟು ಸಿಂಪಲಲ್ಲಿ ತಿಗ್ಬಾರ್ದು ತುಕಾರಾಮ್. ಕಾಲ ಕಲ್ತಿ ಬರ್ಲಿಕ್ಕೆ ಕಾಲಾಗೆ ದೆಬ್ಬಲ್ ತಗೊಳ್ತಾವೆ. ಅಂದರೆ ಇವಾಗ ಏನು ಮಾಡ್ಬೇಕಂದ್ರೆ ನಿಮ್ಮ ಉದ್ದೇಶ, ನಮಗೆ ಕಳ್ಳ ಕೆಲಸ ಎಲ್ಲ ಹೊರಗೆ ಬಿದ್ದು ನಾವು ಬಜಾರ್ ಮ್ಯಾಗ ಬಿಲ್ಲಕ್ಕೆ ಮುಂದೆ ವ್ಯಾಪಾರ ಬಿಟ್ಟು ಬಿಡೋ ಒಳ್ಳೇದಂತ ನನ್ನ ಅಭಿಪ್ರಾಯ. ವ್ಯಾಪಾರ ಬಿಟ್ಟು ಬಿಡವ ಏನು ನೀವು ಮಾತಾಡೋದು ಬಾಪು ನೀಡ್ರಿ. ನಾವೆಲ್ಲ ಮಾತ್ರ ಇದ್ರೆ ಬಲ್ಲ ಕತ್ತಲಲ್ಲಿ ಇದ್ದಿ ನಿಮ್ಮನ್ನ ಏಕೆ ನಾವು ದೊಡ್ಡ ಮನುಷ್ಯ ತೀರ ಮುಂದಕ್ಕೆ ಇಕ್ಕಿದ್ದೀವಿ. ಯಾವುದೋ ಕೊಂಡ ಮ್ಯಾಗೆ ಮೇಕತ್ತೀರ, ಗೋಡೆ ಮ್ಯಾಗೆ ಬೆಕ್ಕುತ್ತರ ಯಾವುದೋರಷ್ಟು ಸಂಪಾದಿಸಿ ಇಟ್ಕೋಬೇಕಂತಾನೆ. ಯಾವಾಗ ಗೌರ್ನಮೆಂಟು ನಮ್ಮ ಮ್ಯಾಗ ಬೀಳ್ತದಂತ ಭಯ ಆಗ್ಯಲ್ಲ. ನಮಗಿದ್ದದೆಲ್ಲ ನಿಮಗೆ ತಂದಿಕ್ಕಿದ್ದೀವಿ ಏಕಂತಾನೆ. ಯಾವಾಗ ನಿನ್ನ ದೊಡ್ಡಪ್ಪನ ನಮ್ಮನ್ನ ಸೇವ್ ಮಾಡ್ತದಂತಾನೆ. ಇವಾಗ ನೀವು ಬಿಸ್ನೆಸ್ ಬಿಟ್ಬಿಟ್ರೆ ನಾವು ಏನಾಗಬೇಕು? ನಿಮ್ಮ ಆಟಕ್ಕೆ ಬರೋ ಕಾಸು ನಿಮಗೆ ಬರ್ತಾವಲ್ಲಪ್ಪ, ಆ ಕಾಸು ತಗೊಂಡು ನಾನು ನೇಟಿವ್ ಪ್ಲೇಸ್ಗೆ ಹೋಗಿ ಬೀಡಿ ಕೊಟ್ಟಿಟ್ಕೋಬೇಕಾ? ತುಕಾರಾಮ್, ಆಶೆ ಅನ್ನೋದು ಒಂದು ಭಯಂಕರವಾಗಿದ್ದ ಕ್ಯಾನ್ಸರ್ ರೋಗ ಅಂತ. ಅದು ಹೃದಯದಲ್ಲಿ ಮೊದಲಾಗಿ ದೀಪ ಕೊಂಡೆಕ್ಕುವವರೆಗೆ ಆಗ್ತೇ ಇರ್ತದೆ. ಸಾರಿ ಮಿಸ್ಟರ್ ತಾತಾರಾವ್, ನಾನು ದುರಾಶನ ಸಾಯಿಸಿದ್ದೀನಿ. ಈ ಕಳ್ಳ ಕೆಲಸಲಿಂತ ಇದ್ದ ಸಂಬಂಧ ಎಲ್ಲ ಬಿಟ್ಟು ಬಿಡ್ತಿದ್ದೀನಿ. ಸರಸದಲ್ಲಿದ್ದ ಸಾರ ಈ ಸನ್ಯಾಸಿಗೆ ಏನು ಗೊತ್ತಾಗ್ತದೆ? ನೋಡ್ರಿ ಬಾಪಿನೀಡು, ನಾವು ನಿಮ್ಮ ಮಾತ್ರ ಇತ್ಕೊಂಡಿದ್ದ ಕಾಸು ಪೈಸತೋ ಎಲ್ಲರೂ ಕೊಟ್ಟಿಬಿಡ್ರಿ. ಕರೆಕ್ಟ್. ನೀವು ಯಾವಾಗೋ ಒಂದವಾಗ ಹಿಂಗೆ ಹೇಳ್ತೀರಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ಸಂಪಾದಿಸಿದ್ದ ಕಾಸೆಲ್ಲ ಒಂದು ಜಾಲಿ ಬೆಚ್ಚಿಕ್ಕಿದ್ದೀನಿ. ಆ ನಿಧಿ ರಹಸ್ಯನ ಒಂದು ಬ್ಲೂ ಪ್ರಿಂಟಿ ಥರ ತಯಾರು ಮಾಡಿಸಿ ಅಹಮದಾಬಾದಲ್ಲಿದ್ದ ನನ್ನ ಪರ್ಸನಲ್ ಲಾಕಲ್ಲಿ ಇಕ್ಕಿದ್ದೀನಿ. ಅದು ನಾಳೆ ತರಿಸ್ತೀನಿ. ಲೆಕ್ಕ ನೋಡಿ ನಿಮ್ಮ ವಾಟ ನಿಮಗೆ ಕೊಟ್ಟಿಬಿಡ್ತೀನಿ. ತುಕಾರಾಮ್, ನಿನ್ನ ವಿಕಾರ ಅವನಿಗೆ ಅಲಂಕಾರ ಆಗತ್ತಿರೈತೆ. ನಾಳೆ ವಾಟ ಕೊಟ್ಟಿಂದಲೇ ಅವನಿಗೆ ಸನ್ಮಾನ ಸ್ವೀಕಾರ ಮಾಡಬೇಕು. For more updates, like, comment,
subscribe to our channel. Hey darlings, గంటని click చేయడం మర్చిపోకండి.